ತ್ಯಾಮಗೊಂಡ್ಲು ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಪಿಡಿಒ ರೇಖಾ ವಿರುದ್ಧ ನೂರಾರು ಆರೋಪ. ಪಿಡಿಒ ಕಾಂಗ್ರೆಸ್ ನಾಯಕರು ಕೈಗೊಂಬೆ ಅಂದ ಗ್ರಾಮಸ್ಥರು. ಪಂಚಾಯಿತಿ ಸದಸ್ಯರ ಡಾಂಗಲ್ ಮಿಸ್ಯೂಸ್ ಮಾಡಿದ ಪಿಡಿಒ. ಪಂಚಾಯಿತಿಯ ಸಾಮಾನ್ಯ ಸಭೆ ಬಿಕ್ಕರಿಸಿ ಪ್ರತಿಭಟನೆ ಮಾಡಿದ ಸದಸ್ಯರು. ಒಂದು ಖಾತೆಗೆ ಬರಲಿ, ಒಂದು ಎನ್ಒಸಿಗೆ ಬರಲಿ, ಇಲ್ಲಿ ದುಡ್ಡು ಕೊಟ್ರೇನೆ ಕೆಲಸ. ನೀವು ಬರಬೇಕು, ಕೆಲಸ ಮಾಡಿಸ್ಕೊಬೇಕು, ದುಡ್ಡು ಕೊಡಬೇಕು, ಕೆಲಸ ಮಾಡಿಸ್ಕೊಡ್ಬೇಕು ನೀವು ಅಂತ ಹೇಳ್ತಾರೆ ಪಿಡಿಒ ಅವರು. ಬಿಲ್ನ ಮಾಡೋಕ್ಕೋಸ್ಕರ ಡಾಂಗಲ್ ತಗೊಂಡು ಹೋಗ್ತೀವಿ. ಅಲ್ಲಿ 2,64,828 ರೂಪಾಯಿ ನನಗೆ ಹೇಳ್ದೇನೆ ನನ್ನ ಡಾಂಗಲ್ ಮಿಸ್ಯೂಸ್ ಆಗಿ ಬಿಲ್ ಮಾಡಿರ್ತಾರೆ. ಅಕ್ರಮವಾಗಿ ಬಿಲ್ ಮಾಡಿ ಸುಮಾರು 20 ಲಕ್ಷ ರೂಪಾಯಿ ಕಾಸನ್ನು ಹೊಡೆದಿರ್ತಾರೆ. ಈ ಪಿಡಿಒ ಅವರು ಇಲ್ಲೇ ಕೂತ್ಕೊಂಡು ಪಿಕಾಣಿ ಹೊಡ್ಕೊಂಡು ಕೂತಿದ್ದಾರೆ. ಎಷ್ಟು ದುಡ್ಡು ಮಾಡ್ಬೇಕು ಅಷ್ಟು ಮಾಡ್ಕೊಂಡು ಅಮಾಯಕರಿಗೆ ಮೋಸ ಮಾಡ್ತಿದ್ದಾರೆ. ಊರಿಂದ ಯಾವುದೇ ರೀತಿ ಸಮಸ್ಯೆ ಬಂದ್ರೂ ನಾನೇ ಖುದ್ದಾಗಿ ನಿಂತ್ಕೊಂಡು ಸಾಧ್ಯವಾದಷ್ಟು ಪರಿಹಾರ ಮಾಡಿದ್ದೀನಿ. ಎಲ್ಲರನ್ನೂ ಗಣನೆಗೆ ತಗೊಂಡಿದ್ದೀನಿ. 21 ಜನನೂ ಒಟ್ಟಿಗೆ ಸೇರಿಸಿ ಎಲ್ಲ ಏನೇ ಮಾಡಿದ್ರು ಅವ್ರಿಗೆ ತಿಳಿಸೇ ಮಾಡಿದ್ದೀನಿ. ಪಂಚಾಯತಿಯಲ್ಲಿ ಯಾರು 100% ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಲೋಪದೋಷಗಳು ಇರ್ತವೆ, ಅದನ್ನೆಲ್ಲನೂ ಸರ್ ಮಾಡ್ಕೊಂಡು ನಿಭಾಯಿಸ್ಕೊಂಡು ಹೋಗ್ಬೇಕಾಗಿರೋದು ಪಂಚಾಯತಿ ಅಧಿಕಾರ ನಡೆಸೋರು ಕೆಲಸ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಇವರು ಇಷ್ಟ ಬಂದಂಗೆ ಪಬ್ಲಿಕ್ಸ್ಗಳು, ಈಗ ನಾನು ಇವಾಗ ನಿಮ್ಮ ಮುಂದೆ ಹೇಳಿಕೆ ಕೊಡ್ತಿದ್ದೀನಿ, ಎಲ್ಲ ನನ್ನ ಹತ್ರ ವಿತ್ ಪ್ರೂಫ್ ಜನ ಬಂದು ನನ್ನ ಹತ್ರ ಕಂಪ್ಲೇಂಟ್ ಹೇಳಿರೋದು, ಫೋನ್ ಮಾಡಿ ಹೇಳಿರೋದು ಎಲ್ಲ ಪ್ರೂಫ್ ಇಟ್ಕೊಂಡು ಹೇಳ್ತಿದ್ದೀನಿ. ಪ್ರತಿಯೊಬ್ಬರು ಒಂದು ಖಾತೆಗೆ ಬರಲಿ, ಒಂದು ಎನ್ಒಸಿಗೆ ಬರಲಿ, ಇಲ್ಲಿ ದುಡ್ಡು ಕೊಟ್ರೇನೆ ಕೆಲಸ. ಈಗ ಅಲ್ಲಿ ಹೇಳಿಕೆ ಕೊಟ್ಟರೊಬ್ರು, ಆದರೆ ನನ್ನ ಹತ್ರ ಸುಮಾರು ಹೇಳಿಕೆಗಳಿದೆ. ನಾನೇ ಫೋನ್ ಮಾಡಿ ಯಾಕೆ ಬಡವ್ರತವ ಈ ಸುಮ್ಮನೆ ಇದು ಮಾಡ್ತೀರಾ ಅಂತೆಲ್ಲ ಹೇಳಿದ್ವಿ. ಸುಮಾರು ಸಲ ಹೇಳಿದ್ದೀನಿ ಸರ್, ಒಂದು ಸಲ ಎಲ್ಲ 2 ಸಲ 20 ಸಲ ಹೇಳಿದ್ದೀನಿ. ಯಾರ ಥರ ದುಡ್ಡು ತಗೊಂಬೇಡಿ, ಬಡವರು ನಮ್ಮೂರಲ್ಲಿ ಕಡು ಬಡವರು ಜಾಸ್ತಿ ಸರ್. ಕೂಲಿಗೆ ಹೋದರೆ 10-12 ಸಾವಿರ ಸಂಬಳ ನಿಮಗೆ ಗೊತ್ತು. ಇಲ್ಲೇ 4-5 ಸಾವಿರ ಕೊಟ್ಟರೆ ಅವರು ಅರ್ಧ ತಿಂಗಳು ದುಡ್ದಿದ್ದು ಇಲ್ಲೇ ಕೊಡಬೇಕು. ಅವ್ರು ಜೀವನ ಮಾಡೋದು ಹೆಂಗಿರುತ್ತೆ ಅಂತ ಈ ಥರ ಮನವರಿಕೆ ಮಾಡಿದ್ರು ಅವರು ಹೇಳಿದ ಮಾತು ಕೇಳ್ತಿಲ್ಲ. ಹಂಗಾಗಿ ಇವರು ಎಲೆಕ್ಷನ್ ನಿಲ್ಲಿಸಿದಾಗ ನಮ್ಮ ಸ್ನೇಹಿತರು ನಾಗಣ್ಣ ಅವ್ರು ಹೇಳಿದ್ರು, ಸುಮಾರು 1 ಕೋಟಿ ತನಕ ಆಕ್ಷನ್ ಪ್ಲಾನ್ ಮಾಡಿರ್ತಾರೆ. ಅದರಲ್ಲಿ ಸ್ವಲ್ಪ ಪಂಚಾಯಿತಿ ನಿಭಾಯಿಸೋಕ್ಕೆ ಮೇಲ್ನೋಟಕ್ಕೆ ಖರ್ಚು ಮಾಡಿ ಮಿಕ್ಕಿದ್ದೆಲ್ಲ ಅಕ್ರಮವಾಗಿರ್ತದೆ. ಅದನ್ನೆಲ್ಲನೂ ತೆಗೆದು ತನಿಖೆ ಮಾಡಿ ಲಕ್ಷ್ಮೀನಾರಾಯಣ ಇವ ಸರ್ಗೆ ನಾವು ಕಂಪ್ಲೇಂಟ್ ಮಾಡಿರ್ತೀವಿ. ಅವರೊಂದು ತಂಡ ರಚನೆ ಮಾಡಿ ಒಂದು 4-5 ಜನ ಟೀಮ್ ಕಳಿಸಿರ್ತಾರೆ. ಅವರು ಜಾಗ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ಇಲ್ಲೇನೂ ನಡೆದಿಲ್ಲ, ಇದು ತಪ್ಪು ಅಂತ ರಿಪೋರ್ಟ್ ಹಾಕಿ ಜಿಲ್ಲಾ ಪಂಚಾಯತ್ ಕಳಿಸಿರ್ತಾರೆ. ಅಲ್ಲಿಂದ ಯಾವುದೇ ರೀತಿ ಇದು ಮುಂದೆ ಹೋಗಿರಲ್ಲ. ಕೆಲವರು ತಾಲೂಕಿನ ರಾಜಕೀಯ ವ್ಯಕ್ತಿಗಳು ಅದನ್ನು ಸ್ಟಾಪ್ ಮಾಡಿಸಿರ್ತಾರೆ. ಅದಾದ ನಂತರ 2023-24ರಲ್ಲಿ ನಾನು ಅಧ್ಯಕ್ಷರಾಗಿ ಬರ್ತೀನಿ. ನಾನು ಅಧ್ಯಕ್ಷ ಆಗಿ ಕೇವಲ 2 ತಿಂಗಳಲ್ಲಿ ಡಾಂಗಲ್ ಅವಶ್ಯಕತೆ ಇರ್ತದೆ. ಪಂಚಾಯತಿ ಅಧ್ಯಕ್ಷರು ಡಾಂಗಲ್ ಇರಲೇಬೇಕು. ಹೊಸದಾಗಿ ಮಾಡಿಸ್ತಾರೆ. ಅದನ್ನು ಕೆಲವೊಂದು ಮೂಲಭೂತ ಸೌಕರ್ಯಕ್ಕೆ ಬಿಲ್ ಬೇಕಾಗುತ್ತೆ. ಆ ಬಿಲ್ನ ಮಾಡೋಕ್ಕೋಸ್ಕರ ಡಾಂಗಲ್ ತಗೊಂಡು ಹೋಗ್ತೀವಿ. ಅಲ್ಲಿ 2,64,828 ರೂಪಾಯಿ ನನಗೆ ಹೇಳ್ದೇನೆ ನನ್ನ ಡಾಂಗಲಲ್ಲಿ ಮಿಸ್ಯೂಸ್ ಆಗಿ ಬಿಲ್ ಮಾಡಿರ್ತಾರೆ. ನಾವು ತಗೊಂಡೋಗಿರೋ ಮೂಲಭೂತ ಸೌಕರ್ಯ ಬಿಲ್ ಆಗಿರಲ್ಲ. ಕೇಳಿದ್ರೆ ನಿಮ್ಮದು ಡಾಂಗಲ್ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಹೆಬ್ಬೆಟ್ ಗುರ್ತು ಇಕ್ಕಿಸಿದ್ರು, ಡಾಂಗಲ್ ಹಾಕಿದ್ರು, ಬಿಲ್ ಆಗ್ತಿಲ್ಲ, ನನ್ನ ಮುಂದೆನೆ ಮಾಡಿದ್ರು, ನಿಮ್ದು ಇನ್ನೂ ಅಪ್ಡೇಟ್ ಆಗಿಲ್ಲ, ಬಿಲ್ ಆಗ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಸೈನಿಗೆ ಬಂದಾಗ ಸುಮಾರು 1 ತಿಂಗಳು 2 ತಿಂಗಳು ಬಿಟ್ಕೊಂಡು ಸೈನಿಗೆ ಬಂತು, ಇದ್ಯಾವುದು ಬಿಲ್ಗಳು ಅಂದಿದ್ದಕ್ಕೆ ಹಳೇದು ಸರ್ ಇದು ಅಂತ ಅಂದರು. ನನಗೆ ಹೇಳಿಲ್ವಲ್ಲ ನನ್ನ ಡಾಂಗಲ್ ಹೆಂಗೆ ನೀವು ಯೂಸ್ ಮಾಡಿದ್ರಿ ಅಂತ ಕೇಳಿದ್ಕೆ ಅಲ್ಲ, ಈ ಮಧು ಸಾರ್ ಇವರು ಅವ್ರ ಮುಂದೆ ನ್ಯಾಯ ಆಯಿತು, ದುಡ್ಡನ್ನ ವಾಪಸ್ ಕಟ್ಟಿ ಅಂದೆ. ಅದನ್ನು ಅವರು ಮುಂದುವರಿಸಲಿಲ್ಲ. ಮತ್ತೆ ಎಲ್ಲ ಮೀಟಿಂಗಲ್ಲೂ ಕೂಡ ಚರ್ಚೆ ಆಯಿತು. ಈ ರೀತಿ ಗ್ರಾಮ ಪಂಚಾಯತಿ ಸದಸ್ಯರನ್ನ ಅಧ್ಯಕ್ಷರನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂತಾರೆ ಪಿಡಿಒ ಅವರು ಅನ್ನೋದಕ್ಕೆ ಸಮಸ್ಯೆಯಿಂದ ಸಾರ್ವಜನಿಕರು ಸ್ಪಂದಿಸ್ತಿಲ್ವಲ್ಲ. ಬರೋರಿಗೆಲ್ಲ ಲಂಚ, ದುಡ್ಡಿದ್ರೆ ಕೆಲಸ, ಇಲ್ಲ ಅಂದ್ರೆ ಕೆಲಸ ಇಲ್ಲ. ನೋಡಿ ಗದರ್ಸ್ ಕಳ್ಸೋದು. ಪಬ್ಲಿಕ್ ಸೇರ್ಸ್ ನಮ್ಮನ್ನು ಓಟ್ ಹಾಕಿ ನಮ್ಮನ್ನು ಗೆಲ್ಸೋದು ಪಂಚಾಯತಿಗೆ ಹೆಂಗ್ ಸರ್? ಅವ್ರ ಸೇವೆ ಮಾಡಕ್ ನಮ್ಮ ಸೇವೆ ನಾವು ಅಭಿವೃದ್ಧಿ ಆಗಕ್ಕಲ್ಲ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಊರಿನ ಅಭಿವೃದ್ಧಿ, ಆ ಪಂಚಾಯತಿ ಇರೋ ಹಳ್ಳಿಗಳನ್ನೆಲ್ಲ ಅಭಿವೃದ್ಧಿ ಪಡಿಸೋಂಥದ್ದು. ಎಲ್ಲಿ ತ್ಯಾಮಗಳಿಗೆ ಎಷ್ಟು ಏರಿಯಾ ಇದೆ, ಎಲ್ಲೆಲ್ಲಿ ಯಾವ್ಯಾವ ಗಲ್ಲಿ ಇದೆ, ಎಲ್ಲಿ ಏನ್ ಕೆಲಸ ನಡೀತಿದೆ ಗೊತ್ತಾ? ಇವ್ರಿಗೆ 5 ವರ್ಷ ಮುಗಿಸಿದ್ದಾರೆ ತ್ಯಾಮಗಳಲ್ಲಿ. ಎಲ್ಲಿ ಏನಿದೆ ಗೊತ್ತಾ ಅವ್ರಿಗೆ? ಯಾವ್ದೋ ಮೇನ್ ಆಗಿ ಹೆಸರು ಆಗಿರೋ ಏರಿಯಾಗಳು ಮಾತ್ರ ಗೊತ್ತು. ತಿಂಗಳಿಗೆ ವಾರಕ್ಕೂ 1 ರೌಂಡ್ ಹೋಗಿ ಜನಗಳು ಕಷ್ಟ ಸುಖ ವಿಚಾರಿಸ್ಬೋದಲ್ವಾ? ಇವ್ರು ಬಂದು ಚೇರ್ ಮೇಲೆ ಕುಂತ್ಕೊಂಡು ಬರೋ ಸಂಬಳ ತಗೊಂಡು ಬರೋ ಅಂತ ಲಂಚನ ಇಸ್ಕೊಂಡೆ. ಈಗ ಲಂಚ ಅಂತ ಹೇಳ್ತಿದ್ದೀನಿ ನಾನು, ಈಗ ಸುಳ್ಳಾರಪ್ಪ ಅಂತ ಅನ್ಕೊಬೋದು. ನನ್ನ ಹತ್ರ ಪ್ರೂಫ್ ಇದೆ. ಈಗ ಯಾರೇ ಆಗಲಿ, ಈಗಲೇ ನಿಮಗೆ ಗೊತ್ತು, ಲಾಸ್ಟ್ ವೀಕಲ್ಲಿ ಕಲ್ಗಡದಲ್ಲಿ ಪಿಡಿಒ ರೈಡ್ ಮಾಡಿದ್ದಾರೆ. ನಾವು ಮನುಷ್ಯತ್ವ ಅನ್ನೋದನ್ನ ಎಷ್ಟು ದಿನ ಅಂತ ನಾವು ತಡ್ಕೊಂಡ್ ಬರೋಣ? ಅದು ನಮ್ಗೆ ಆತರ ಮನೋಭಾವ ಇಲ್ಲ ಸರ್. ಯಾರಾದ್ರೂ ದುಡ್ಡು ಕೇಳಿರೋರು ಮಾಡಿಸ್ಕೊಬೋದು.
ಈಗ ನಾವು ಸುಮಾರು ಸಲ ಹೇಳಿದೀವಿ ಬೇಡ ಬೇಡ ಅಂತ ಹೇಳಿದ್ರೆ ಸರ್ 2024-25 ಗಾಂಧಿ ಪುರಸ್ಕಾರ ಬಂದಿದೆ ತ್ಯಾಮಗಳಿಗೆ. 2024-25 ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ನಾನೇ ಕೆಲಸ ನಿರ್ವಹಣೆ ಮಾಡ್ತಿದ್ದೆ. ಈಗ ಈಗಿರೋ ಅಧ್ಯಕ್ಷರು ಪಿಡಿಒ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಹೆಸರಾಗ್ಲಿ ಇಂಥವ್ರಿಂದ ಅಭಿವೃದ್ಧಿ ಮಾಡ್ಕೊಂಡ್ ಬಂದಿದಂತ ಒಂದು ಮಾತು ಎಲ್ಲೂ ಬಳಸಿಲ್ಲ ಅವ್ರು. ಅದು ಪ್ರೋಟೋಕಾಲ್ ಅಲ್ವಾ ಸರ್? ಹೌದು, ಪ್ರೋಟೋಕಾಲ್ ನಮಗ್ ಗೊತ್ತು, ನಿಮಗ್ ಗೊತ್ತು, ಈ ಪಬ್ಲಿಕ್ಸ್ಗೆ ಏನ್ ಸರ್ ಗೊತ್ತು. ಈಗ ಏನು ವಿಡಿಯೋದಲ್ಲಿ ಏನ್ ಮಾತಾಡಿರ್ತಾರೋ ಅದೇ ಸತ್ಯ ಅಂತ ಅವ್ರು ತಿಳ್ಕೊಂತಾರೆ. ಮೂಲಭೂತ ಸೌಕರ್ಯ ನಾನೇ ಖುದ್ದಾಗಿ ನಿಲ್ತಿ ನಾನೇ ವಹಿಸ್ಕೊಂಡು ನಿರ್ವಹಣೆ ಮಾಡ್ತಿದ್ದೆ ನನ್ನ ಅವಧಿಯಲ್ಲಿ. ನಮ್ಮ ವಾರ್ಡು ಈ ತ್ಯಾಮಗಳ ಗ್ರಾಮದಲ್ಲಿ 5ನೇ ವಾರ್ಡು ತುಂಬಾ ದೊಡ್ಡ ವಾರ್ಡು. ಸುಮಾರು 3,300 ಜನಸಂಖ್ಯೆ ಇರ್ತಕ್ಕಂಥ ವಾರ್ಡು. ವೋಟರ್ಸ್ 1,400 ಜನ ಇದ್ದಾರೆ. ಅಲ್ಲಿ ತಗ್ಗಲ್ಲಿದೆ ನಮ್ಮ ವಾರ್ಡು. ಈ ಕಡೆ ಮಳೆ ಎಲ್ಲ ಬಿದ್ದಾಗ ತುಂಬಾ ನೀರು ಕಸರೆಲ್ಲ ಬಂದು ತುಂಬಿಕೊಳ್ಳುತ್ತೆ. ಅದನ್ನ ಕ್ಲೀನ್ ಮಾಡಕ್ಕೆ ನಾವು ಹೇಳಿದಾಗ ನಮಗೆ ಇವತ್ತು ಹೇಳಿದ್ರೆ 3 ತಿಂಗಳಿಗೆ ಕಳಿಸ್ತಾರೆ ನಮ್ಮ ಸ್ಲೀಪರ್ಸ್ನ. ಅವ್ರ ಪಾಪ ಅವ್ರದ್ದೇನು ತಪ್ಪಿಲ್ಲ, ಪಿಡಿಒ ಅವ್ರು ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. 3 ತಿಂಗಳಿಗೆ ಕಳಿಸ್ತಾರೆ. ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಮೂಲಭೂತ ಸೌಕರ್ಯಕ್ಕೆ. ಅದ್ ಕಡೆ ಗಮನ ಕೊಡ್ತಿಲ್ಲ. ನಾವ್ ಯಾರ್ದು ಗ್ರಾಮಸ್ಥರದು ಒಂದು ಅನಕ್ಷರಸ್ಥರಿರ್ತಾರೆ, ಒಂದು ಅರ್ಜಿ ಬರೆದ್ಬಿಟ್ಟು ಅವ್ರದ್ದು ಖಾತೆ ಮಾಡಿ ಅವ್ರ ಹೆಸರಿಗೆ ಅಂತ ಹೇಳ್ಬಿಟ್ಟು ನಾವು ಕೊಡಕ್ ಬಂದ್ರೆ ಅರ್ಜಿದಾರರು ಬಂದಿಲ್ಲ, ನೀವು ಬಂದು ಕೊಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ನಾವು ಅದನ್ನ ಉಲ್ಟಾ ಅರ್ಜಿದಾರ ಕೈಯಲ್ಲಿ ನಾವು ಕಳಿಸ್ದಾಗ ಏನ್ ಹೇಳ್ತಾರೆ, ನೀವು ಬರ್ಬೇಕು, ಕೆಲಸ ಮಾಡಿಸ್ಕೊಬೇಕು, ದುಡ್ಡು ಕೊಡ್ಬೇಕು, ಕೆಲಸ ಮಾಡಿಸ್ಕೊಡ್ಬೇಕು ನೀವು ಅಂತ ಹೇಳ್ತಾರೆ ಪಿಡಿಒ ಅವರು. ಈ ರೀತಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ನಾವು ಕಳೆದ 24ನೇ ಇಸ್ವಿಯಲ್ಲಿ 4ನೇ ತಾರೀಕು 11ನೇ ತಿಂಗಳು 24ನೇ ಇಸ್ವಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದ ಹತ್ರ ಒಂದು ಕಂಪ್ಲೇಂಟ್ ಮಾಡಿದ್ದು. ಬೋರ್ ಹಾಕ್ಸಿದೀವಿ, ರಸ್ತೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಪಿಡಿಒ ಆದವರು ಈ ಪಂಚಾಯತಿ ಇಲ್ದ ಟೈಮಲ್ಲಿ ನಾವು ಪಂಚಾಯತಿ ಎಲೆಕ್ಷನ್ ಬಹಿಷ್ಕಾರ ಮಾಡಿ ಪಟ್ಟಣ ಪಂಚಾಯತಿ ಮಾಡ್ಬೇಕು ಅನ್ನೋ ಒಂದು ಉರುಪಿನಲ್ಲಿ ಎಲೆಕ್ಷನ್ ಬಹಿಷ್ಕಾರ ಮಾಡಿದ್ದು. ಆ ಸಮಯದಲ್ಲಿ ಆಕ್ಷನ್ ಪ್ಲಾನ್ ಸುಮಾರು 80 ಲಕ್ಷ ರೂಪಾಯಿ ಆಕ್ಷನ್ ಪ್ಲಾನ್ ಅನ್ನು ಮಾಡಿರ್ತಾರೆ ಪಿಡಿಒ ಒಬ್ಬರೇ ಸೇರ್ಕೊಂಡು. ಎಲ್ಲೂ ಕಾಮಗಾರಿ ಯಾವ್ದು ಮಾಡಿಲ್ಲ. ನಾವು ಯಾವ್ದೋ ಒಂದು ಕೆಲಸ ಮಾಡಿಸ್ಬೇಕಾಯ್ತು, ಒಂದು ಸಿಸಿ ರಸ್ತೆ ನಾವು ವಾರ್ಡಲ್ಲಿ ಮಾಡ್ಬೇಕಾಯ್ತು. ಘನತ್ಯಾಜ್ಯ ವಿಲೇವಾರಿ ಘಟಕ ಸಿಸಿ ರಸ್ತೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದ್ರು, ನೋಡ್ಕೊಂಬರೋಣ ಅಂತ ನಾವು ಅಲ್ಲಿ ಹೋದೋ. ಆ ಸಮಯದಲ್ಲಿ ಯಾವ್ದು ಬೋರ್ ಹಾಕಿರೋದು ಇಲ್ಲ, ಒಂದು ಸಿಸಿ ರಸ್ತೆ ಮಾಡಿರೋದು ಇಲ್ಲ, ಯಾವ್ದು ಮಾಡಿಲ್ಲ. ಅಕ್ರಮವಾಗಿ ಬಿಲ್ ಮಾಡಿ ಸುಮಾರು 20 ಲಕ್ಷ ರೂಪಾಯಿ ಕಾಸನ್ನ ಹೊಡೆದಿರ್ತಾರೆ. ನಾವೊಂದು ಅದೊಂದೇ ಒಂದು ಕಾಮಗಾರಿಯಲ್ಲಿ ಆಕ್ಷನ್ ಪ್ಲಾನ್ ಮಾಡಿರೋ 80 ಲಕ್ಷ ರೂಪಾಯಿ ಕೆಲಸದಲ್ಲೂ ಪಿಡಿಒ ಆದ ರೇಖಾ ಅವರು ಯಾವ್ದು ಗೌರವಾನ್ವಿತವಾದ ಪಿಡಿಒ ಅವರು, ಇವರು ಬೆಲೆ ಕೊಡೋ, ಇವ್ರಿಗೆ ನಾವು ಬೆಲೆ ಕೊಟ್ಟು ಮಾತಾಡಿಸ್ತೀವಿ. ಗ್ರಾಮಸ್ಥರಿಗೆ ಯಾವುದೇ ರೀತಿ ಒಂದು ಪ್ರೀತಿ ವಿಶ್ವಾಸ ಕೊಡುವಂತ ಕೆಲಸ ಇವ್ರು ಮಾಡ್ತಿಲ್ಲ. ಅಲ್ಲಿ ಅಕ್ರಮ ಮಾಡಿದ್ದಾರೆ. ನಾವು ನೆಲಮಂಗಲ ತಾಲೂಕ್ ಪಂಚಾಯತಿ ವತಿಯಿಂದ ಕಂಪ್ಲೇಂಟ್ ಮಾಡಿದ್ದು. ಅವರು ತನಿಖೆ ಮಾಡಿ ಅಲ್ಲಿ ಯಾವುದೇ ಒಂದು ಬೋರ್ ಹಾಕಿರೋದು ಒಂದಾಗ್ಲಿ, ಒಂದು ರಸ್ತೆ ಮಾಡಿರೋದಲ್ಲಿ ಯಾವುದೇ ಕುರುಹು ಇಲ್ಲ ಅಂತ ಹೇಳ್ಬಿಟ್ಟು ತನಿಖೆ ಮಾಡಿ ಪಿಡಿಒ ಅವರು ಏಕಪಕ್ಷೀಯ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಿ ಅವ್ರು ಏನ್ ಬೇಕೆಲ್ಲ ಮಾಡಿ ಭ್ರಷ್ಟತೆ ಮಾಡಿದ್ದಾರೆ. ಎಲ್ಲಾರು ಸಹಕಾರ ಕೊಡ್ತಾ ಇದೀವಿ. ಅದು ಒಂದ್ ಕಡೆಯಿಂದ ಮಾಡ್ಕೊಂಡ್ ಬರ್ಬೇಕು ಅಲ್ವರಾ. ನಾವು ಇಲ್ಲಿಂದ ತ್ಯಾಮಗೊಂಡ್ಲು SBI ಬ್ಯಾಂಕಿಂದನೂ ಬಿಲ್ಡಿಂಗ್ ಹೊಡ್ಕೊಂಡ್ ಬಂದ್ಮೇಲೆ ನಮ್ಮ ಪಂಚಾಯತಿ ಮಳೆಗೆ ಒಂದಿದೆ, ಅದನ್ನ ಅಲ್ಲಿಗೆ ಬಂದ್ಮೇಲೆ ಹೊಡಿಬೇಕು. ಇವ್ರು ಏಕಪಕ್ಷೀಯವಾಗಿ ಹೋಗ್ಬಿಟ್ಟು ಪಂಚಾಯತಿ ಅಂಗಡಿನ ಒಡಿಸ್ಬಿಟ್ಟು 1 ಲಕ್ಷ ರೂಪಾಯಿ ಪಂಚಾಯತಿಗೆ ನಷ್ಟ ಮಾಡಿದ್ದಾರೆ. ಇದುವರೆಗೂ ಕಾಮಗಾರಿ ಅಲ್ಲಿಗೆ ಬಂದಿಲ್ಲ, ಅದ್ರ ಮೇಲೆ ರಸ್ತೆ ಮಾಡಿಲ್ಲ. ಇನ್ನು ಯಾಕೆ ಹೊಡಿಬೇಕಾಯ್ತು? ಹೆಂಗ್ ತಗೊಂಡ ನೀನು ಏಕವಾಗಿ ನಿರ್ಧಾರ? ಸರ್ ನಾವು ಅದನ್ನ ನಾವ್ ಹೇಳ್ತಿಲ್ಲ ಸರ್, ಗ್ರಾಮಸ್ಥರು ಬಂದು ನಮ್ಗೆ ಹೇಳ್ತಿದ್ದಾರೆ. ನಾವು ಈ ಗ್ರಾಮದಲ್ಲಿ ಗೆದ್ದಿದೀವಿ, ದೊಡ್ಡ ವಾರ್ಡ್ ಇದೆ ನಮ್ದು, ಗೆದ್ದಿದೀವಿ, ಆಯ್ಕೆ ಮಾಡಿ ಕಳ್ಸಿದ್ದಾರೆ. ನಾವ್ ಅದನ್ನ ಕೇಳ್ಬೇಕು ಸರ್. ಹೊಡಿಲಿ ಅಲ್ವಾ, ಹೊಡಿಬೇಕು. ಯಾವಾಗ ಹೊಡಿಬೇಕಲ್ವಾ ಸರ್? ಈಗ 10 ತಿಂಗಳಾಯ್ತು, 10,000 ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ಬರ್ತಿತ್ತು. 1 ಲಕ್ಷ ರೂಪಾಯಿ ನಷ್ಟ ಆಗಿದೆ ನಮ್ಮ ಪಂಚಾಯತಿಗೆ. ಯಾರು ಬರೆಸ್ತಾರೆ ಸರ್ ಇದನ್ನ? ನಮ್ಗೆ ಯಾವ್ದು ಇಂಡಸ್ಟ್ರಿಯಲ್ ಯಾವ್ದು ಸೋರ್ಸ್ ಇಲ್ಲ ನಮ್ಮ ಪಂಚಾಯತಿಗೆ. ಇಲ್ಲ, ಬಿಲ್ಡಿಂಗ್ ಹೊಡೆದಾಕಿ ನಮ್ಮ ಪಂಚಾಯತಿ ನಷ್ಟ ಆಗಿದೆ. ರಸ್ತೆ ಕಾಮಗಾರಿ ವಿಷಯದಲ್ಲಿ ರಸ್ತೆ ಅಲ್ಲಿಗೆ ಬಂದ ಹೊಡಿಬೋದಾಯ್ತಲ್ವ್ರ? ಏನ್ ಅರ್ಜೆಂಟ್ ಇತ್ತು ನಿಮ್ಗೆ ಸರ್? ಅಲ್ಲಿ ಅದನ್ನ ರಸ್ತೆ ಬಂದು ರಸ್ತೆಯಲ್ಲಿ ಇಲ್ಲ ಅಂಗಡಿ, ಅದಿರೋ ಸೆಂಟ್ರಲ್ಲಿ. ಈ ಕಡೆಯಿಂದ 30 ಅಂಗಡಿ ಹೊಡಿಬೇಕು, ಆ ಕಡೆಯಿಂದ 10 ಅಂಗಡಿ ಹೊಡಿಬೇಕು. ಅವೆಲ್ಲ ಹೊಡೆದಾಗ ಹೊಡಿಬೇಕು ಅಂತ ನಾವ್ ಹೇಳ್ತಿರೋದು. ಈ ಮೊದ್ಲು ದೇವರಾಜ್ ಸರ್ಕಲ್ ಅಲ್ಲಿ ನಮ್ಮ ಪಂಚಾಯತಿ ಮಳೆಗೆ 10 ಅಂಗಡಿ ಇದಾವೆ ಸರ್. 8ರಿಂದ 10 ಅಂಗಡಿ ಇದಾವೆ. 19ರಲ್ಲಿ ಶಿಥಿಲ ಆಗಿದೆ ಅಂತ ಹೇಳ್ಬಿಟ್ಟು ರೆಗ್ಯುಲೇಷನ್ ಮಾಡಿದೀವಿ, ಆಗಿದೆ. ಅದು ಬಿಲ್ಡಿಂಗ್ ವಾಸಕ್ಕೆ ಯೋಗ್ಯವಾದಲ್ಲ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಎಸ್ಟಿಮೇಟ್ ಇದೆ. ಅದ್ರಲ್ಲಿ ಎಲ್ಲ 2 ಲಕ್ಷ ರೂಪಾಯಿ ಕಟ್ಟಬೇಕು ಒಬ್ಬೊಬ್ರು. ಒಬ್ರು ತೆರಿಗೆ ಕೇಳಲ್ಲ. ಬಡವ ಅವ್ನು 2,000 ರೂಪಾಯಿ ತೆರಿಗೆ ಕಟ್ಬೇಕಾದ್ರೆ ಮತ್ತೆ 100 ಸರಿ ಕಳಿಸ್ತೀವಿ.